ನಮಸ್ತೆ. ಈ ಒಂದು ಚಿಂತನೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ದಿನ ವಿಶೇಷವಾಗಿ ಡಿ.ವಿ. ಗುಂಡಪ್ಪನವರು ಬರೆದಿರುವ ಮಂಕುತಿಮ್ಮನ ಕಗ್ಗ, ಈ ಒಂದು ವಿಶೇಷವಾದ ಕಗ್ಗಗಳ ಚಿಂತನೆಯನ್ನು ನಾವು ನೋಡೋಣ. ಈ ಕಗ್ಗಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಒಂದಷ್ಟು ನಮಗೆ ಅಧ್ಯಾತ್ಮದಲ್ಲಿ ಆಸಕ್ತಿ ಮತ್ತು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡುವಂತಹ ಹುಮ್ಮಸ್ಸು, ಈ ಎರಡನ್ನೂ ಕೂಡ ಈ ಕಗ್ಗಗಳು ನಮಗೆ ಪ್ರಾಪ್ತಿ ಮಾಡಿಕೊಡುತ್ತವೆ. ಯಾರಿಗೆಲ್ಲ ಜೀವನದಲ್ಲಿ ಆಸಕ್ತಿ ಕುಂದಿದೆಯೋ, ಯಾರು ನಿರುತ್ಸಾಹಿಗಳಾಗಿದ್ದಾರೋ, ಯಾರು ಯಾವುದಾದರೊಂದು ನೋವಿನಲ್ಲಿ ಬಳಲುತ್ತಿದ್ದಾರೆಯೋ, ಅಥವಾ ಜೀವನದ ಸನ್ಮಾರ್ಗದ ಹುಡುಕಾಟದಲ್ಲಿದ್ದಾರೆಯೋ, ಸತ್ಯ ದರ್ಶನವನ್ನು ಅರಿಯುವ ಕೌತುಕದಲ್ಲಿದ್ದಾರೆಯೋ, ಅವರೆಲ್ಲರಿಗೂ ಕೂಡ ಈ ಮಂಕುತಿಮ್ಮನ ಕಗ್ಗಗಳು ಉತ್ಸಾಹವನ್ನು ತುಂಬಿ ನಮ್ಮೊಳಗಡೆ ಒಂದು ಆತ್ಮಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಳುವುದಂತೂ ಸತ್ಯ. ಹಾಗಾಗಿ ಡಿ.ವಿ. ಗುಂಡಪ್ಪನವರು ಆ ಮಂಕುತಿಮ್ಮನ ಕಗ್ಗಗಳನ್ನು ಬರೀ ಲೇಖನಿಯಿಂದ ಬರೆದಿದ್ದಾರೆ ಅಂತ ನಮಗನ್ನಿಸೋದಿಲ್ಲ. ನೋಡಲಿಕ್ಕೆ ಒಂದು ಸಾಮಾನ್ಯವಾದ ಲೇಖನಿ, ಅದರಲ್ಲಿ ಒಂದಷ್ಟು ಮಸಿ ಅಥವಾ ಇಂಕ್ ಸಾಮಾನ್ಯರ ದೃಷ್ಟಿಗೆ ಕಾಣಿಸಬಹುದು. ಆದರೆ ಯಾರು ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗವನ್ನು ಆಳವಾದ ಆಸಕ್ತಿಯಿಂದ ಓದ್ತಾ ಇದ್ದಾರೆಯೋ, ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆಯೋ, ಅವರೆಲ್ಲರಿಗೂ ಒಂದಂತೂ ಸತ್ಯ ಅರ್ಥ ಆಗತ್ತೆ. ಡಿ.ವಿ. ಜಿಯವರು ಕಗ್ಗಗಳನ್ನು ಬರೀ ಲೇಖನಿಯನ್ನು ಉಪಯೋಗಿಸಿ ಅಥವಾ ತಮ್ಮ ಬುದ್ಧಿ ಅಥವಾ ಮೆದುಳನ್ನು ಉಪಯೋಗಿಸಿ ಅಥವಾ ಒಬ್ಬ ಕವಿಯಾಗಿ ಒಂದು ಬರೀ ಹೃದಯವನ್ನು ಉಪಯೋಗಿಸಿ ಬರೆದಿರುವಂಥದ್ದಂತೂ ಖಂಡಿತ ಅಲ್ಲ. ಸಾಮಾನ್ಯವಾಗಿ ಪೆನ್ನನ್ನು ಬಳಸಿ ಬರೆದಿರುವಂತಹ ಸಾಹಿತಿಗಳಿದ್ದಾರೆ, ತಲೆಯನ್ನು ಉಪಯೋಗಿಸಿ ಬರೆದಿರುವಂಥವರಿದ್ದಾರೆ, ಹೃದಯವನ್ನು ಉಪಯೋಗಿಸಿ ಬರೆದಿರುವಂಥವರಿದ್ದಾರೆ. ಆದರೆ ಡಿ.ವಿ. ಗುಂಡಪ್ಪನವರು ಇವರು ಬರೆದಿರುವ ಈ ಕಗ್ಗಗಳನ್ನು ಯಾವುದೋ ಸಾಮಾನ್ಯ ಗ್ರಂಥಕ್ಕೆ ಹೋಲಿಸಲಿಲ್ಲ. ಎಲ್ಲ ಶಾಸ್ತ್ರಗಳ ಶಿರೋಮಣಿ, ಎಲ್ಲ ವೇದ ಉಪನಿಷತ್ತುಗಳ ಸಾರ, ಎಲ್ಲದರ ಅಡಿಪಾಯ ಅಂತ ನಾವು ಏನು ಕರಿತೇವೆ ಆ ಭಗವದ್ಗೀತೆಯನ್ನೇ ಹೋಲಿಕೆ ಮಾಡಲಾಗಿದೆ. ಕನ್ನಡದ ಭಗವದ್ಗೀತೆ ಅಂತ ಹೇಳಲಾಗಿದೆ. ಹಾಗಾಗಿ ಡಿ.ವಿ. ಗುಂಡಪ್ಪನವರು ಕಗ್ಗಗಳನ್ನು ಬರೆಯುವಾಗ ತಮ್ಮ ಜೀವನಾನುಭವ ಅಮೃತವನ್ನು ಬಳಸಿ ಬರೆದಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಹಾಗಾಗಿಯೇ ಅವರು ಜೀವನದ ಪ್ರತಿಯೊಂದು ಹಂತದ ಪ್ರತಿಯೊಂದು ಕ್ಷಣವನ್ನು ಅನುಭವಿಸಿರುವುದರ ಆಧಾರದ ಮೇಲೆಯೇ ಈ ಕಗ್ಗಗಳು ಹೊರಬಂದಿರುವುದರಿಂದ ನಮ್ಮೆಲ್ಲರ ಸ್ಥಾನದಲ್ಲಿ ನಿಂತು ಅದಕ್ಕೆ ಉತ್ತರವನ್ನು ಕೊಟ್ಟಿರುವಂತೆ ಭಾಸವಾಗ್ತದೆ. ನನ್ನದೇ ಪರಿಸ್ಥಿತಿಗೆ ತಕ್ಕಂತೆ ಅವರು ಹೇಳಿದಂತೆ ನಮಗನ್ನಿಸ್ತದೆ. ಯಾರೋ ನಾವು ಕುಂದಿ ಹೋಗಿ ಕುಗ್ಗಿದಾಗ ನಮ್ಮ ಬೆನ್ನು ತಟ್ಟುವವರು ಯಾರೋ ನಮ್ಮಣ್ಣನಾಗಿರಬಹುದು, ನಮ್ಮ ತಂದೆ ಆಗಿರಬಹುದು, ನಮ್ಮ ಗುರುವಾಗಿರಬಹುದು, ನಮ್ಮ ಹಿತೈಷಿಗಳಾಗಿರಬಹುದು, ನಮ್ಮ ಮಾರ್ಗದರ್ಶಕರಾಗಿರಬಹುದು ಅಂತ ನಮಗನ್ನಿಸುತ್ತೆ. ಡಿ.ವಿ. ಜಿಯವರು ಒಬ್ಬರಿಗೆ ಅಣ್ಣನಾಗಿ, ಗುರುವಾಗಿ, ಮಾರ್ಗದರ್ಶಕನಾಗಿ, ತಂದೆಯಾಗಿ, ತಾಯಿಯಾಗಿ, ಹಿತೈಷಿಯಾಗಿ ಆ ಕಗ್ಗಗಳ ಮೂಲಕ
ನಮಗೆ ಉತ್ಸಾಹವನ್ನು ತುಂಬುವ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಅತಿಶಯೋಕ್ತಿ ಅಲ್ಲ. ಬರೀ ಸಾಮಾನ್ಯವಾದವರ ಲೌಕಿಕ ಒಂದಷ್ಟು ಸಮಸ್ಯೆಗಳ ಕುರಿತಾಗಿ ಅವುಗಳನ್ನು ಎದುರಿಸುವ ದೃಷ್ಟಿಯಲ್ಲಿ ಬರೆದಿರುವಂಥದ್ದಂತೂ ಖಂಡಿತವಾಗಿ ಅನ್ನಿಸುವುದಿಲ್ಲ. ಯಾರನ್ನು ನಾವು ಶಾಸ್ತ್ರ ನಿಪುಣರು ಅಂತ ಹೇಳ್ತೇವೆ, ಆಧ್ಯಾತ್ಮದ ಪಿಪಾಸುಗಳಂತ ಹೇಳ್ತೇವೆ, ಆಧ್ಯಾತ್ಮದ ಆಳದಲ್ಲಿ ಇಳಿದವರು ಪರಮಾತ್ಮ ದರ್ಶನವನ್ನು ಮಾಡ್ಕೊಳ್ಬೇಕು ಅನ್ನುವಂಥವರಿಗೂ ಕೂಡ ಬಹಳ ಚಂದ ಉಪದೇಶವನ್ನು ಮಾಡ್ತಾರೆ DBG ಅವರು. ಅಂಥದ್ದೇ ಒಂದು ಕಗ್ಗದ ಕುರಿತಾಗಿ ಈ ದಿನ ನಾವು ಚಿಂತನೆಯನ್ನು ಮಾಡೋಣ. ಈ ಕಗ್ಗದಲ್ಲಿ ಈ ರೀತಿ ಹೇಳ್ತಾರೆ DV ಗುಂಡಪ್ಪನವರು, ಬಹಳಷ್ಟು ಜನಗಳಿಗೆ ಅಧ್ಯಾತ್ಮ ಅಂದರೆ ಈ ಒಂದು ಶರೀರ ಬಿಡೋದ್ರೊಳಗಡೆ, ಅರ್ಥಾತ್ ಈ ಜನ್ಮ ಮುಗಿಯೋದ್ರೊಳಗಡೆ, ಈ ಜೀವ ಹೋಗುವುದರೊಳಗಡೆ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಬೇಕು ಅಂತ ಸಾಕಷ್ಟು ಭಕ್ತಿಗಳನ್ನು ಮಾಡ್ತಾರೆ, ಸಾಕಷ್ಟು ಸೇವೆಯನ್ನು ಮಾಡ್ತಾರೆ, ಸಾಕಷ್ಟು ಚಿಂತನೆಯನ್ನು ಮಾಡ್ತಾರೆ, ವಾದಗಳನ್ನು ಮಾಡ್ತಾರೆ, ತರ್ಕಗಳನ್ನು ಮಾಡ್ತಾರೆ, ತಿಳಿಯುವ ಪ್ರಯತ್ನಗಳನ್ನು ಮಾಡ್ತಾರೆ. ಅಂಥವರೆಲ್ಲರಿಗೂ ಕೂಡ ಈ ಒಂದು ಕಗ್ಗದ ಮೂಲಕ ಒಂದು ಮಾರ್ಗದರ್ಶನ, ಒಂದು ಸೂಚನೆ, ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೇಳ್ತಾರೆ ಇಲ್ಲಿ DV ಗುಂಡಪ್ಪನವರು, ಪರಮಾತ್ಮನ ದರ್ಶನ ಆಗಬೇಕು ಅಂದರೆ ಏನು ಬೇಕು, ಏನು ಸಾಕಾಗೋದಿಲ್ಲ ಅನ್ನೋದು ಕೂಡ ಹೇಳ್ತಾರೆ. ಈ ಕಗ್ಗಗಳ ವೈಶಿಷ್ಟ್ಯವೇ ಅದು. ಏನು ಮಾಡಬೇಕು, ಏನು ಮಾಡಬಾರದು, ಏನಾಗಬೇಕು, ಏನಾಗಬಾರ್ದು, ಏನಿರಬೇಕು, ಏನಿರಬಾರ್ದು, ಎರಡೂ ಮುಖಗಳನ್ನು ತೋರಿಸ್ತಾರೆ. ಸಾಮಾನ್ಯವಾಗಿ ಕೆಲವರೆಲ್ಲ ಇಂಥದ್ದನ್ನೇ ಮಾಡಿ ಅಂತ ಹೇಳ್ತಾರೆ, ಅಥವಾ ಇಂಥದ್ದನ್ನು ಬಿಡಿ ಅಂತ ಹೇಳ್ತಾರೆ. ಆದರೆ ಬಿಡಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳೋದಿಲ್ಲ, ಮಾಡಬೇಕು ಅಂದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಕೂಡ ಇರೋದಿಲ್ಲ, ಬರೀ ಸಂದೇಶಗಳಿರುತ್ತೆ. ಆದರೆ ಇಲ್ಲಿ DBG ಅವರು ಪ್ರಶ್ನೆನೂ ಅವ್ರದ್ದೇ, ಉತ್ತರನೂ ಅವ್ರದ್ದೇ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಪರಮಾತ್ಮನ ದರ್ಶನ ಆಗಬೇಕು ಅಂದರೆ ಆಗುತ್ತೆ ನಿಜ, ಆದರೆ ಯಾವಾಗ ಆಗುತ್ತೆ, ಹೇಗಾಗುತ್ತೆ ಅನ್ನೋದು ಹೇಳ್ತಾರೆ. ಮತ್ತು ಏನು ಸಾಕಾಗೋದಿಲ್ಲ, ಏನು ಮಾಡಿದರೆ ಇಷ್ಟಕ್ಕೆ ನೀವು ತೃಪ್ತಿ ಪಟ್ಕೊಳ್ಬೇಡಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಏನದು? ಅವರು ಹೇಳ್ತಾರೆ, ಬರೀ ಭಕ್ತಿ, ಬರೀ ಕರ್ಮ, ಬರೀ ಧರ್ಮ ದೊರಕಿಸದು ಪರಮಾತ್ಮ ದರ್ಶನವ. ಬರಿ ಭಕ್ತಿ, ಬರಿ ಕರ್ಮ, ಬರಿ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ, ಬೇಕದಕ್ಕೆ ತಪಸ್ಸು. ಹೇಳ್ತಾರವರು, ನೋಡಪ್ಪ, ಬರೀ ಭಕ್ತಿ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಪರಮಾತ್ಮನ ದರ್ಶನ ಆಗೋದಿಲ್ಲ. ಬರೀ ಕರ್ಮಗಳನ್ನು ಮಾಡಿಬಿಡ್ತೀನಿ ನಾನು ಅಂತ ತಿಳ್ಕೊಂಡು ಕರ್ಮದಲ್ಲೇ ಮುಳುಗಿದ್ರು ಕೂಡ ನಿನಗೆ ಪರಮಾತ್ಮನ ದರ್ಶನ ಆಗೋದಿಲ್ಲ. ಬರೀ ನಾನು ವಾದ ಮಾಡಿಬಿಡ್ತೀನಿ ಅಂದರೂ ಆಗೋದಿಲ್ಲ. ನೋಡಿ ಇಲ್ಲಿ ಎಷ್ಟು ಚಂದ, ನೋಡೋರಿಗೆ ಇದು ಸಾಮಾನ್ಯವಾಗಿ ಒಂದು ಸಾಲು. ಬರೀ ಭಕ್ತಿ, ಬರೀ ಕರ್ಮ, ಬರೀ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ, ಬೇಕದಕ್ಕೆ ತಪಸ್ಸು. ಅಂದರೆ ಇಲ್ಲಿ ಭಕ್ತಿ ಮಾಡೋರಿಗೂ, ಕರ್ಮ ಮಾಡೋರಿಗೂ, ಜ್ಞಾನ ಚಿಂತನೆ ಮಾಡೋರಿಗೂ, ಮೂರೂ ಜನಕ್ಕೂ ಎಚ್ಚರಿಕೆ ಇಲ್ಲ. ಭಕ್ತಿ ಅಂತೇಳಿ ಬರೀ ಭಾವನೆಯೊಳಗಡೆ ಇದ್ದುಕೊಂಡು ನೀವು ಬರೀ ಭಾವನೆಯೊಳಗಡೆ ಮುಳುಗಿಬಿಟ್ರೂ ಕೂಡ ಪರಮಾತ್ಮನ ದರ್ಶನ ಆಗೋದಿಲ್ಲ. ಸಾಕ್ಷಾತ್ಕಾರ ಆಗ್ಬೋದು, ಅದು ಕ್ಷಣಿಕ. ಪರಮಾತ್ಮ ದರ್ಶನ ಆಗಬೇಕು ಅಂದರೆ ಬರೀ ಭಕ್ತಿ ಇದ್ದರೆ ಆಗೋದಿಲ್ಲ ಅಂತಾರವರು. ಬರೀ ಕರ್ಮ, ನಾನು ಕರ್ಮಯೋಗಿ, ನಾನು ಕರ್ಮ ಮಾಡ್ತೇನೆ, ಕರ್ಮದಿಂದಲೇ ಪರಮಾತ್ಮನನ್ನು ಕಾಣುತ್ತೇನೆ, ಕಾಣಬಹುದು. ಆದರೆ ಅವರು ಹೇಳ್ತಾರೆ ಬರೀ ಕರ್ಮದಿಂದ ಆಗೋದಿಲ್ಲ. ಭಕ್ತಿಯಿಂದ ಪರಮಾತ್ಮ ಕಂಡವರಿಲ್ವ? ಕಂಡಿದ್ದಾರೆ, ಆದರೆ ಬರೀ ಭಕ್ತಿಯಿಂದ ಕಂಡಿಲ್ಲ ಅವರು, ಬರೀ ಕರ್ಮದಿಂದ ಕಂಡಿಲ್ಲ. ನಾನು ಭಕ್ತಿನೂ ಮಾಡಲ್ಲ, ಕರ್ಮನೂ ಮಾಡಲ್ಲ, ನಾನು ಜ್ಞಾನದಿಂದನೇ ಪರಮಾತ್ಮನ ಪಡಿತೀನಿ ಅಂತ ಕೆಲವರು ತರ್ಕ ಮಾಡ್ತಾರೆ, ವಾದ ಮಾಡ್ತಾರೆ, ಶಾಸ್ತ್ರಗಳನ್ನು ರಾತ್ರಿಯೆಲ್ಲ ಕುರಿತು ಚಿಂತನೆ ಮಾಡಿ ವಾದ ವಿವಾದಗಳನ್ನು ಮಾಡಿಕೊಳ್ತಾರೆ. ಅದಕ್ಕೆ ಹೇಳ್ತಾರೆ ಬರೀ ತರ್ಕ ಮಾಡ್ಕೊತ ಹೋಗೋದೇ ಆಯಿತು ಅಂದ್ರೂ ಕೂಡ ಪರಮಾತ್ಮನ ದರ್ಶನ ಆಗೋದಿಲ್ಲ. ಬರೀ ಭಕ್ತಿ, ಬರೀ ಕರ್ಮ, ಬರೀ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ. ಇದನ್ನು ಮಾಡೋರು ಭಾಳಷ್ಟು ಜನ ಇದ್ದಾರೆ ಜಗತ್ತಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ನೇಮಿನಾಥರು ಭಾಳ ಜನ ಇದ್ದಾರೆ.
ಅದೊಂದು ಥರ ಸಂಪ್ರದಾಯವಾಗಿ ಮಾಡಿಕೊಂಡು ಬಿಟ್ಟಿದ್ದಾರೆ. ಊಟ ಮಾಡೋದು ಹೆಂಗೆ ಡೈಲಿ ರುಟೀನು, ಅದೇ ಥರ ಒಂದಷ್ಟು ಭಕ್ತಿ ಅಥವಾ ಏನೋ ಒಂದಷ್ಟು ಆಚರಣೆಗಳನ್ನು ಡೈಲಿ ರುಟೀನಾಗಿ ಸೇರಿಸ್ಕೊಂಡು ಬಿಟ್ಟಿದ್ದಾರೆ ಅಂದ ಮಾತ್ರಕ್ಕೆ, ಬರೀ ಭಕ್ತಿ ಮಾಡ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಸಂಪೂರ್ಣ ಪರಮಾತ್ಮ ದರ್ಶನ ಆಗೋದಿಲ್ಲಪ್ಪ. ಬರೀ ಕರ್ಮ, ನಾನು ಕಾಯಕ ಯೋಗಿ, ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿಬಿಟ್ಟಾರ ಅಂತ ಬೆಳಗ್ಗೆ ಎದ್ದ ತಕ್ಷಣವೇ ಕಾಯಕ ಕಾಯಕ ಅಂತ ಹೇಳಿಕೊಂಡೆ ಇನ್ನೊಬ್ಬರು ಕಾಯಕ ಹಚ್ಚಬೇಕು ಅಷ್ಟು, ಇನ್ನೊಬ್ಬರು ಕಾಯುವಷ್ಟು, ಕಾಯ್ಕೊಂಡು ಕೂಡುವಷ್ಟು ಸಂಪಾದನೆ ಮಾಡಿಕೊಂಡು ಗುಡ್ಡೆ ಹಾಕ್ಕೊಂಡು ಕೂತು ನಾನು ಕಾಯಕ ಅಂತ ಹೇಳಿದರೆ ಆಗೋದಿಲ್ಲ. ಬರೀ ಭಕ್ತಿ ಮಾಡಿದರೆ ಆಗೋದಿಲ್ಲ. ಸಂಪ್ರದಾಯ ಆಗಿ ಬರೀ ಒಂದಷ್ಟು ಕರ್ಮ ಕರ್ಮ ಅಂತೇಳಿ ಸಂಪಾದನೆ ಹೆಸರಲ್ಲಿ ಅದನ್ನು ಕಾಯಕ ಅಂತ ಕರ್ಕೊಂಡ್ರೆ ಅದು ಕಾಯಕ ಆಗೋದಿಲ್ಲ. ಅದರಿಂದ ಪರಮಾತ್ಮ ದರ್ಶನ. ನಾನು ವಾದ ಮಾಡ್ಕೊಂಡು ಎಲ್ಲವನ್ನ ಅರ್ಥ ಮಾಡ್ಕೊಂಡು ಬಿಡ್ತೀನಿ, ನನಗೇನೂ ಇಲ್ಲ ಅಂತ ವೈರಾಗ್ಯದಿಂದ ಬರೀ ತರ್ಕ ಮಾಡ್ಕೊತ ಕೂತ್ಕೊಂಡ್ರು ಕೂಡ ಪರಮಾತ್ಮನ ದರ್ಶನ ಮಾಡ್ಕೊಳಕ್ಕಾಗೋದಿಲ್ಲಪ್ಪ. ಬೇಕಾದಕ್ಕೆ ತಪಸ್ಸು, ಅದಕ್ಕೊಂದಷ್ಟು ತಪಸ್ಸು ಕೇಳ್ತದದು. ಪರಮಾತ್ಮನ ದರ್ಶನ ಅಂದ್ರೆ ಸುಮ್ಮನೆ ಎಲ್ಲ ಅದೊಂದು ತಪಸ್ಸಾಗಬೇಕಾಗ್ತದ. ತಪಸ್ಸಂದ್ರೆ ನಾವೇನು ತಿಳ್ಕೊಳ್ತೀವಿ, ಗಡ್ಡ ಬಿಡಬೇಕು, ಗುಡ್ಡ ಸೇರಬೇಕು, ಗುಹೆಯಲ್ಲಿ ಕೂತ್ಕೊಳ್ಬೇಕು, ಅನುಷ್ಠಾನಗಳನ್ನು ಮಾಡಬೇಕು, ಕಣ್ಣು ಮುಚ್ಚಿಕೊಂಡು ಒಂದು ಕಡೆ ಕೂತ್ಕೊಂಡ್ಬಿಡ್ಬೇಕು, ನಿರಾಹಾರಿಗಳಾಗಬೇಕು. ತಪಸ್ಸು ಅಂದರೆ ಇಷ್ಟೇ ನಮಗೆ ಗೊತ್ತಾಗೋದಲ್ಲ. ಅವರು ಹೇಳ್ತಾರೆ, DVG ಅವರ ಅರ್ಥದಲ್ಲಿ ತಪಸ್ಸು ಅಂದ್ರೆ ಬೇರೆ ಇದೆ ನೋಡಿ. ಇದು ಸರಿಯಾದ ತಪಸ್ಸು ಅಂತ ನನಗನ್ಸುತ್ತೆ. ಯಾವುದು? ಬರಿ ಭಕ್ತಿ, ಬರಿ ಕರ್ಮ, ಬರಿ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ. ಬೇಕಾದಕ್ಕೆ ತಪಸ್ಸು ಎಂಥದ್ದು? ಪರಿಪೂರ್ಣ ಜೀವನಾನುಭವ ತಾಪದಿ ಮತಿಯು ಪರಿಪಕ್ವವಾಗಲದು. ಯಾವಾಗಾಗ್ತದ ದರ್ಶನ? ಪರಮಾತ್ಮನ ದರ್ಶನ ಪರಿಪೂರ್ಣ ಜೀವನ ಅನುಭವ ತಾಪದಿ ಮತಿಯು ಪರಿಪಕ್ವವಾಗಲು. ಅಂದ್ರೆ ಇದು ಯಾವಾಗಾಗ್ತದ? ಎಲ್ಲೋ ದೇವಸ್ಥಾನಕ್ಕೆ ಹೋಗೋದ್ರಿಂದ ಇಲ್ಲ, ಅಥವಾ ಎಲ್ಲೋ ಹೋಗಿ ಡ್ಯೂಟಿ ಮಾಡಿ ಸಂಪಾದನೆ ಮಾಡೋದ್ರಿಂದ ಅಲ್ಲ, ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಶಾಸ್ತ್ರದ ತರ್ಕಗಳನ್ನು ಮಾಡೋದ್ರಿಂದ ಆಗೋದಿಲ್ಲಪ್ಪ. ಹುಟ್ಟಿದಾಗಿನಿಂದ ಸಾಯೋ ತನಕ, ಎದ್ದಾಗಿನಿಂದ ಮಲಗೋ ತನಕ ಏನೆಲ್ಲ ಸಂದರ್ಭಗಳು ನಡೀತಾವೆಯೋ, ಎಷ್ಟೆಲ್ಲ ಜನರನ್ನು ನೀನು ಭೇಟಿ ಆಗ್ತೀಯೋ, ಎಷ್ಟೆಲ್ಲ ಸಂದರ್ಭಗಳು ಸೃಷ್ಟಿಯಾಗುತ್ತೋ, ಅದೆಲ್ಲದರ ಮಧ್ಯೆ ಪರಿಪೂರ್ಣ ಜೀವನದ ಅನುಭವ ನಿನಗಾಗಬೇಕು. ಹುಟ್ಟು ಗೊತ್ತಾಗಬೇಕು, ಬೆಳವಣಿಗೆ ಗೊತ್ತಾಗಬೇಕು, ಕಷ್ಟ ಗೊತ್ತಾಗಬೇಕು, ನೋವು ಗೊತ್ತಾಗಬೇಕು, ನಲಿವು ಗೊತ್ತಾಗಬೇಕು, ಸಂಬಂಧ ಗೊತ್ತಾಗಬೇಕು, ಸಂಪಾದನೆ ಗೊತ್ತಾಗಬೇಕು, ರೋಗ ಗೊತ್ತಾಗಬೇಕು. ಇದು ಒಂದೊಂದು ಅನುಭವ, ಒಂದೊಂದು ಟೇಸ್ಟ್ ಇದು ಜೀವನದಲ್ಲಿ. ಅದಕ್ಕೆ ಹೇಳ್ತಾರೆ ಪರಿಪೂರ್ಣ ಅಂದರೆ ಸುಮ್ಮನೆ ಅರ್ಧಂಬರ್ಧ ಅಲ್ಲ, ಇಲ್ಲೊಂದು ಕಾಲು ಅಲ್ಲೊಂದು ಕಾಲಿಟ್ಟು ನಾನು ಅನುಭವ ಮಾಡ್ಕೊಂಡ್ಬಿಟ್ಟಿನಿ ಅಂತಂದ್ರೆ ಆಗೋಂಗಿಲ್ಲ. ನೀನು ಎಲ್ಲಿದ್ದರು, ಹೇಗಿದ್ದರು, ಅದರ ಅನುಭವ ಪರಿಪೂರ್ಣವಾಗಿ ಪಡ್ಕೊಂಡಾಗ ಅದಕ್ಕೆ ಯಾವುದಕ್ಕೂ ಹೆದರೋದಿಲ್ಲ. ನೀನು ಮನೆಗೆ ಹೆದರೋಂಗಿಲ್ಲ, ಶರೀರಕ್ಕೆ ಹೆದರೋಂಗಿಲ್ಲ, ಸಂಬಂಧಕ್ಕೆ ಹೆದರಂಗಿಲ್ಲ, ರೋಗಕ್ಕೆ ಹೆದರಂಗಿಲ್ಲ, ಸಂಪಾದನೆಗೆ ಹೆದರಂಗಿಲ್ಲ, ಕಷ್ಟಗಳಿಗೆ ಹೆದರಂಗಿಲ್ಲ, ತಾಪತ್ರಯಗಳಿಗೆ ಎದರಂಗಿಲ್ಲ. ಅವೆಲ್ಲವೂ ಕೂಡ ಜೀವನ ಅನುಭವ ಅಂತ ಹೇಳ್ತಾರವರು. ಈ ಥರ ಪ್ರತಿಯೊಂದನ್ನು ಎಲ್ಲೋ ಹೋಗಿ ಕೂತವ್ರಿಗಾಗಲ್ಲ. ಸಮಾಜದ ಮಧ್ಯದಲ್ಲಿ, ಸಂಸಾರದ ಮಧ್ಯದಲ್ಲಿ, ಮನೆಯಲ್ಲಿ, ದೇಹದಲ್ಲಿ ಇದ್ದವರಿಗೆ ಇದೆಲ್ಲವೂ ಕೂಡ ಆಗತ್ತೆ. ಅದಕ್ಕೆ ಪರಿಪೂರ್ಣ ಜೀವನ ಅನುಭವ ತಾಪದಿ ಮತಿಯು ಪರಿಪಕ್ವವಾಗಲದು. ನೀನು ಎಷ್ಟು ಓದಿದರೂ ಮತಿ ಪರಿಪಕ್ವ ಆಗೋದಿಲ್ಲ, ಎಷ್ಟು ಕರ್ಮ ಮಾಡಿದರೂ ಮತಿ ಪರಿಪಕ್ವ ಆಗೋದಿಲ್ಲ, ಎಷ್ಟು ಬರೀ ಭಕ್ತಿ ಮಾಡಿದರೆ ಪರಿಪಕ್ವ ಆಗೋದಿಲ್ಲ. ಅದು ಜೀವನದ ಅನುಭವ, ಪರಿಪೂರ್ಣ ಜೀವನದ ಅನುಭವಗಳನ್ನು ಪಡ್ಕೊಂಡು ಏಳು ಬೀಳುಗಳನ್ನು ನೋಡ್ತಾ 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 ಮತಿ ಗಟ್ಟಿಯಾಗಿ ಪರಿಪಕ್ವ ಆದಾಗ ಅದು ನಿಜವಾದ ತಪಸ್ಸಾಗುತ್ತೆ. ಆ ತಪಸ್ಸಾದಾಗ ನಿನಗೆ ಪೂರ್ಣ ದರ್ಶನ ಆಗುತ್ತೆ. ಆ ಪೂರ್ಣ ದರ್ಶನದ ಅರಿವಾದಾಗ ಪರಮಾತ್ಮ ದರ್ಶನ ಆಗುತ್ತೆ ಎನ್ನುವಂಥ ಒಂದು ಎಚ್ಚರಿಕೆಯನ್ನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಆತುರ ಮಾಡೋದು ಬೇಕಾಗಿಲ್ಲ. ಯಾವುದೂ ಕೂಡ ಒಂದೇ ದಿನದಲ್ಲಿ ದೊರೆಯೋದಿಲ್ಲ. ಒಂದು ದಿನ ದೊರೀತದೆ ಖಂಡಿತ. ಆದರೆ ನಾವು ಜೀವನದ ಪ್ರತಿಯೊಂದು ಅನುಭವಗಳನ್ನು ಮಾಡಿಕೊಂಡು ನಮ್ಮ ಮತಿಯನ್ನು ಗಟ್ಟಿ ಮಾಡಿಕೊಂಡು ಇದನ್ನೇ ತಪಸ್ಸು ಅಂತ ತಿಳಿದು, ಇದು ಯಾವುದಕ್ಕೂ ಎದರದೆ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಾವು ನಮ್ಮ ಮತಿಯನ್ನು ಪರೀಕ್ಷೆಗೊಡ್ಡಿ ಗಟ್ಟಿಗೊಳಿಸಿಕೊಂಡು ಪ್ರಾಮಾಣಿಕವಾದಂಥ ಭಕ್ತಿ, ಪ್ರಾಮಾಣಿಕವಾದಂಥ ಕಾಯಕ, ಪ್ರಾಮಾಣಿಕವಾದಂಥ ಒಂದು ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳುತ್ತಾ ಅದರ ಜೊತೆಗೆ ನಮ್ಮ ಜೀವನದ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಪ್ರತಿಯೊಂದು ಪರಿಸ್ಥಿತಿಯು ಕೂಡ ನಮ್ಮ ಮತಿಯನ್ನು ಪರಿಪಕ್ವ ಮಾಡ್ತಾ ಹೋದಾಗ ಒಂದು ದಿನ ಪರಮಾತ್ಮನ ದರ್ಶನ ಆಗ್ತದಪ್ಪ.
ಇದು ಸುಮ್ಮನೆ ಹೆಂಗೆಂಗೋ ಒಂದು ಕ್ಷಣಿಕ ಸಾಕ್ಷಾತ್ಕಾರದ ಮಾತನ್ನು ಹಾಡ್ತಾ ಇಲ್ಲ. ಸಂಪೂರ್ಣ ಪರಮಾತ್ಮ ದರ್ಶನ ಅಂದರೆ ಸತ್ಯ ದರ್ಶನ. ಆ ಸತ್ಯ ದರ್ಶನ ಅಂದರೆ ಸಾಕ್ಷಿ ಸ್ಥಿತಿ. ಆ ಸಾಕ್ಷಿ ಸ್ಥಿತಿ ಅಂದರೆ ಪರಮಾನಂದದ ಸ್ಥಿತಿ, ಕರ್ಮಾತೀತ ಸ್ಥಿತಿ. ಅದನ್ನು ನೀನು ಹೊಂದಬೇಕು ಅಂದರೆ ಜೀವನದ ಅನುಭವ ಅನ್ನುವಂಥ ತಪಸ್ಸು ನಿನಗಾಗಬೇಕಾಗ್ತದೆ. ಆ ತಾಪದಲ್ಲಿ ಮತಿಯು ಪರಿಪಕ್ವ ಆಗಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳಿದರೆ, ಹಾಗಾಗಿ ನಾವು ಶಾರ್ಟ್ಕಟ್ ರೂಟ್ಗಳನ್ನು ಹುಡುಕ್ತೀವಿ ಪರಮಾತ್ಮನ ದರ್ಶನಕ್ಕೆ. ಇದರಿಂದ ನಮಗೆ ಸ್ಪಷ್ಟ ಆಗುತ್ತೆ, ನೋ ಶಾರ್ಟ್ಕಟ್ ರೂಟ್. ಇಲ್ಲಿ ಯಾರು ಅವಸರ ಮಾಡೋದು ಬೇಕಾಗಿಲ್ಲ, ಯಾರ್ಯಾರ ಹತ್ರನೂ ಓಡಾಡೋ ಅವಶ್ಯಕತೆ ಇಲ್ಲ, ಎಲ್ಲೋ ಹೋದ್ರೆ ಆಗಿಬಿಡುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಳ್ಳೋದು ಬೇಕಾಗಿಲ್ಲ, ಅದಕ್ಕಾಗಿ ಏನೋ ಬಿಡಬೇಕು ಅನ್ನುವಂಥ ಯೋಚನೆಗಳು ಅವಶ್ಯಕತೆ ಇಲ್ಲ. ನಾವು ಎಲ್ಲಿದ್ದೀವಿ ಅಲ್ಲೇ ಹೇಗಿದ್ದೀವಿ ಹಾಗೆಯೇ ಜೀವನದ ಅನುಭವವನ್ನು ಮಾಡಿಕೊಂಡು ಮತಿಯನ್ನು ಗಟ್ಟಿಗೊಳಿಸಿಕೊಂಡಾಗ ಅಂತಿಮದಲ್ಲಿ ನಮಗೆ ಪರಿಪೂರ್ಣವಾದ ಪರಿಪಕ್ವತೆ ಬಂದಾಗ ಪರಮಾತ್ಮ ದರ್ಶನ, ಸತ್ಯ ದರ್ಶನ ಖಂಡಿತವಾಗಿ ಆಗುತ್ತೆ ಎನ್ನುವಂಥ ಒಂದು ಯಥಾರ್ಥ ಸತ್ಯವನ್ನು ತಿಳಿಸಿ ನಮ್ಮಲ್ಲಿರುವ ಭಯ ಆತಂಕವನ್ನು ದೂರ ಮಾಡಿರ್ತಕ್ಕಂಥ ಡಿ.ವಿ. ಗುಂಡಪ್ಪನವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ, ತಾವೆಲ್ಲರೂ ಕೂಡ ಇಷ್ಟು ಹೊತ್ತಿನಿಂದ ಈ ಚಿಂತನೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.